ಪೇಂಟ್ ಬಿಸ್ನೆಸ್ ನಲ್ಲಿ ಎಲ್ಲರೂ ಅಂದುಕೊಂಡಿದ್ದು ಒಳ್ಳೆಯ ಪೇಂಟ್ ತಯಾರಿಸಿದ್ರೆ ಸಾಕು ಅಂತ. ಆದ್ರೆ ಒಂದು ಕಂಪನಿ ಮಾತ್ರ ಒಳ್ಳೆಯ ಪೇಂಟ್ ಗಿಂತ ಸರಿಯಾದ ಸಮಯಕ್ಕೆ ಪೇಂಟ್ ಡೆಲಿವರಿ ಮಾಡೋದು ಕೂಡ ಮುಖ್ಯ ಅಂತ ಭಾವಿಸ್ತು. ಆ ಒಂದು ಐಡಿಯಾ ಏಷ್ಯನ್ ಪೇಂಟ್ಸ್ ಅನ್ನ ಭಾರತದಲ್ಲಿ ನಂಬರ್ 1 ಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಒಬ್ಬ ಪೇಂಟ್ ಡೀಲರ್ ಬಳಿ ಒಬ್ಬ ಕಸ್ಟಮರ್ ಬಂದಿದ್ದಾನೆ ಅಂದ್ಕೊಳ್ಳಿ. ಅವನಿಗೆ ಬೇಕಾದ ಕಲರ್, ಬೇಕಾದ ಕ್ವಾಲಿಟಿ ಆ ಅಂಗಡಿಯಲ್ಲಿ ಇಲ್ಲದಿದ್ರೆ ಅವನು ತಕ್ಷಣ ಪಕ್ಕದ ಅಂಗಡಿಗೆ ಹೋಗ್ತಾನೆ. ಏಷ್ಯನ್ ಪೇಂಟ್ ಈ ಸಮಸ್ಯೆಯನ್ನ ಬಹಳ ಹಿಂದೆಯೇ ಗಮನಿಸಿತು. ಅದಕ್ಕಾಗಿಯೇ ಟೆಕ್ನಾಲಜಿ ಡ್ರೈವನ್ ಡೀಲರ್ ನೆಟ್ವರ್ಕ್ ಅನ್ನ ನಿರ್ಮಾಣ ಮಾಡ್ತು. ದೇಶದಾದ್ಯಂತ ಇರುವ ಸಾವಿರಾರು ಡೀಲರ್ಗಳನ್ನ, ಡಿಸ್ಟ್ರಿಬ್ಯೂಟರ್ ಸೆಂಟರ್ಗಳನ್ನ ಒಂದೇ ಟೆಕ್ನಾಲಜಿ ಸಿಸ್ಟಮ್ ಮೂಲಕ ಕನೆಕ್ಟ್ ಮಾಡ್ತು. ಯಾವ ಅಂಗಡಿಯಲ್ಲಿ ಯಾವ ಕಲರ್ ಎಷ್ಟು ಇದೆ, ಯಾವ ಪ್ರದೇಶದಲ್ಲಿ ಯಾವ ಪ್ರಾಡಕ್ಟ್ ಹೆಚ್ಚು ಸೇಲ್ ಆಗ್ತಾ ಇದೆ, ಎಲ್ಲಿ ಸ್ಟಾಕ್ ಕಡಿಮೆ ಆಗ್ತಾ ಇದೆ, ಎಲ್ಲವೂ ರಿಯಲ್ ಟೈಮ್ ನಲ್ಲಿ ಕಾಣಿಸ್ತಾ ಇತ್ತು. ಸ್ಟಾಕ್ ಖಾಲಿಯಾಗುವ ಮುನ್ನವೇ ಹೊಸ ಸ್ಟಾಕ್ ತಲುಪ್ತಾ ಇತ್ತು. ಡೀಲರ್ಗೆ ನೋ ಸ್ಟಾಕ್ ಪ್ರಾಬ್ಲಮ್ ಇಲ್ಲ, ಕಸ್ಟಮರ್ಗೆ ನೋ ವೇಟಿಂಗ್ ಪ್ರಾಬ್ಲಮ್ ಕೂಡ ಇಲ್ಲ. ಇದೇ ಏಷ್ಯನ್ ಪೇಂಟ್ ನ ಅಸಲಿ ಸ್ಟ್ರಾಟಜಿ. ಬಹಳ ಬಿಸ್ನೆಸ್ ಓನರ್ಸ್ ಮಾರ್ಕೆಟಿಂಗ್ ಮೇಲೆ ಹೆಚ್ಚು ಖರ್ಚು ಮಾಡ್ತಾರೆ, ಆದ್ರೆ ಸಪ್ಲೈ ಸಿಸ್ಟಮ್ ಬಲವಾಗದಿದ್ರೆ ಮಾರ್ಕೆಟಿಂಗ್ ಕೂಡ ಯಾವುದೇ ಪ್ರಯೋಜನ ಇರುವುದಿಲ್ಲ. ಸೊ ನಿಮ್ಮ ಬಿಸ್ನೆಸ್ ನಲ್ಲಿ ಯೋಚಿಸಿ, ನಿಮ್ಮ ಇನ್ವೆಂಟರಿ ಹೇಗಿದೆ, ನಿಮ್ಮ ಡೀಲರ್ಸ್ ಜೊತೆ ಕನೆಕ್ಷನ್ ಹೇಗಿದೆ, ನಿಮ್ಮ ಬಳಿ ರಿಯಲ್ ಟೈಮ್ ನ ಡೇಟಾ ಇದೆಯಾ ಅಂತ. ಯಾಕಂದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಾಡಕ್ಟ್ ಸರಿಯಾದ ಜಾಗಕ್ಕೆ ತಲುಪಿಸುವುದೇ ಅಸಲಿ ಬಿಸ್ನೆಸ್ ನ ಪವರ್. ನೆನ್ಪಿಟ್ಕೊಳ್ಳಿ, ದೊಡ್ಡ ಬಿಸ್ನೆಸ್ಗಳು ಕೇವಲ ಒಂದು ಒಳ್ಳೆಯ ಪ್ರಾಡಕ್ಟ್ ಅನ್ನ ತಯಾರಿಸುವುದಿಲ್ಲ, ದೊಡ್ಡ ಸಿಸ್ಟಮ್ ಅನ್ನ ನಿರ್ಮಾಣ ಮಾಡುತ್ತೆ. ಏಷ್ಯನ್ ಪೇಂಟ್ಸ್ ಕೇವಲ ಪೈಂಟ್ ಮಾರಲಿಲ್ಲ, ಟೆಕ್ನಾಲಜಿ ಮೂಲಕ ನಡೆಯುವ ಒಂದು ಶಕ್ತಿಶಾಲಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ನಿರ್ಮಾಣ ಮಾಡ್ತು. ಯಾಕಂದ್ರೆ ಬಿಸ್ನೆಸ್ ನಲ್ಲಿ ಕೆಲವೊಮ್ಮೆ ಪ್ರಾಡಕ್ಟ್ ಗಿಂತ ಸಿಸ್ಟಮೇ ದೊಡ್ಡ ಕಾಂಪಿಟೇಟಿವ್ ಅಡ್ವಾಂಟೇಜ್. ಒಂದೇ ಒಂದು ಸರಿಯಾದ ಸ್ಟ್ರಾಟಜಿ ನಿಮ್ಮ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.